ನಮಸ್ಕಾರ. ಇವತ್ತು ನಾವು ಅಧಿಕಾರ, ರಾಜಕೀಯ ಮತ್ತು ಸೇಡಿನ ಒಂದು ಆಳವಾದ ಜಗತ್ತಿಗೆ ಇಳಿಯೋಣ. ಈ ಕಥೆಯ ಕೇಂದ್ರದಲ್ಲಿ ಇಬ್ರು ಇದ್ದಾರೆ. ಒಬ್ಬ ಗುರು, ಅಭ್ಯಂಕರ್. ಅವನು ಭ್ರಷ್ಟ ವ್ಯವಸ್ಥೆಯ ಒಂದು ಮುಖ. ಮತ್ತೊಬ್ಬ ಅವನ ಶಿಷ್ಯ, ಕಿಟ್ಟು. ಹೌದು, ಅದೇ ವ್ಯವಸ್ಥೆಯ ಅಸ್ತ್ರಗಳನ್ನ ಬಳಸಿ ಅದನ್ನೇ ಒಳಗಿನಿಂದ ನಾಶ ಮಾಡೋಕೆ ಹೊರಟವನು. ನಿಜ. ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇಡುತ್ತೆ. ಒಂದು ರಾಕ್ಷಸನನ್ನ ಸೋಲಿಸೋಕೆ ನಾವೇ ಇನ್ನೊಂದು ರಾಕ್ಷಸರಾಗ್ಬೇಕಾ? ಕಿಟ್ಟು ಈ ನ್ಯಾಯ ಮತ್ತು ಸೇಡಿನ ನಡುವಿನ ಒಂದು ತೆಳುವಾದ ಗೆರೆ ಮೇಲೆ ನಡಿಕಾಣೆ. ಅವನ ಈ ಪಯಣ ಹೇಗಿತ್ತು ಅಂತ ಇವತ್ತು ನೋಡೋಣ. ಹಾಗಾದ್ರೆ ಶುರು ಮಾಡೋಣ. ಈ ಕಥೆಯ ಬೇರಿರೋದು ತುಂಬ ಹಿಂದೆ, ಸುಮಾರು 30 ವರ್ಷಗಳ ಹಿಂದೆ, 1989ರಲ್ಲಿ. ಹೌದು, ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಒಬ್ಬ ಬುಡಕಟ್ಟು ಮಹಿಳೆಯ ಮೇಲೆ ಅತ್ಯಾಚಾರ, ಆಮೇಲೆ ಆಕೆಯ ಕೊಲೆ. ಅಷ್ಟೇ ಅಲ್ಲ, ಆಕೆಯ ಅಸುಗೂಸು ಕಸದ ರಾಶಿ ಹತ್ರ ಅನಾಥವಾಗಿ ಬಿದ್ದಿರುತ್ತೆ. ಆ ದೃಶ್ಯ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ನೋವು ಕೊಡುತ್ತೆ. ಆ ಘಟನೆ ಹಿಂದಿನ ಸೂತ್ರಧಾರಿ ಅಭ್ಯಂಕರ್ ಶ್ರೀನಿವಾಸ ಸ್ವಾಮಿ. ಆತ ಒಬ್ಬ ಪ್ರಭಾವಿ ಲಾಬಿ ಏಜೆಂಟ್. ಈ ಲಾಬಿ ಏಜೆಂಟ್ ಅಂದ್ರೇನು? ಸ್ವಲ್ಪ ಸರಳವಾಗಿ ಹೇಳಿ. ಅಂದ್ರೆ ಒಬ್ಬ ಪವರ್ ಬ್ರೋಕರ್. ದೊಡ್ಡ ಕಂಪನಿಗಳು, ವ್ಯಕ್ತಿಗಳು, ಇವ್ರಿಗೋಸ್ಕರ ರಾಜಕಾರಣಿಗಳು, ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ತಮಗೆ ಬೇಕಾದ ಹಾಗೆ ಕಾನೂನುಗಳನ್ನು ಬದಲಾಯಿಸೋನು. ಓ ಸರಿ. ಅಭ್ಯಂಕರ್ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವನೇ ಒಂದು ಭ್ರಷ್ಟ ವ್ಯವಸ್ಥೆ. ತಲ ಪ್ರಭಾವ ಬಳಸಿ ಈ ಇಡೀ ಕೇಸನ್ನೇ ಮುಚ್ಚಿ ಹಾಕಿಬಿಡ್ತಾನೆ. ಆದ್ರೆ ಆ ಕಸದ ರಾಶಿಯಲ್ಲಿದ್ದ ಮಗು ಕಿಟ್ಟು, ಅವನು ಬದುಕುಳಿತಾನೆ. ಹೌದು. ಈಗ ಕಥೆ ವರ್ತಮಾನಕ್ಕೆ ಬರುತ್ತೆ. ಇಲ್ಲಿ ಒಂದು ಆಶ್ಚರ್ಯ ಕಾದಿದೆ. ಅದೇ ಕಿಟ್ಟು ಈಗ ಅಭ್ಯಂಕರ್ನ ಬಲಗೈ ಬಂಟ. ಅವನ ಸಂಸ್ಥೆಯಲ್ಲಿ ಅತ್ಯಂತ ಯಶಸ್ವಿ ಲಾಬಿ ಏಜೆಂಟ್ ಆಗಿರ್ತಾನೆ. ನಿಜ. ಇದು ಒಂದು ಲಾಂಗ್ ಗೇಮ್ ಅಂತಾರಲ್ಲ, ಹಾಗೆ. ಅವನು ಆ ವ್ಯವಸ್ಥೆಯನ್ನು ನಾಶ ಮಾಡೋಕ್ಕೆ ಮೊದಲು ಅದರ ಭಾಗವಾಗಿದ್ದಾನೆ. ಅದರ ಒಳಗಿದ್ಕೊಂಡೆ ಅದರ ದೌರ್ಬಲ್ಯಗಳನ್ನ ತಿಳ್ಕೋಬೇಕು ಅಂತ. ಕರೆಕ್ಟ್. ಅದರ ಪ್ರತಿಯೊಂದು ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅದರೊಳಗೆ ಇಳಿದಿದ್ದಾನೆ. ಒಳಗಿನಿಂದಲೇ ಗೆದ್ಲಿನ ಹಾಗೆ ತಿಂದು ಹಾಕೋದು ಅವನ ಗುರಿ. ಸರಿ, ಹಾಗಾದ್ರೆ ಅವನ ಮೊದಲ ನಡೆ ಯಾವುದು? ಅವನ ಮೊದಲ ಟಾರ್ಗೆಟ್ ಅಭ್ಯಂಕರನ ಭಾವಮೇದುನ, ರಾಜಗೋಪಾಲ್. ಆತ ಒಬ್ಬ ಪೀಡೋಫೈಲ್, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವವನು. ಹೌದು. ತನ್ನ ಶಾಲೆಯಲ್ಲೇ ಒಂದು ಮಗುವಿನ ಸಾವಿಗೆ ಕಾರಣನಾಗಿದ್ರೂ ಅದನ್ನ ಆತ್ಮಹತ್ಯೆ ಅಂತ ಮುಚ್ಚಾಕಿರ್ತಾನೆ. ಕಿಟ್ಟು ಅವನನ್ನು ಸುಮ್ಮನೆ ಬಿಡಲ್ಲ. ಇಲ್ಲಿ ಕಿಟ್ಟು ಎಷ್ಟು ಬುದ್ಧಿವಂತ ಅಂತ ಗೊತ್ತಾಗತ್ತೆ. ಅವನು ನೇರವಾಗಿ ಕೊಲೆ ಮಾಡಲ್ಲ. ಓ. ಅವನು ಜೈಲಿನಲ್ಲಿದ್ದ ಒಬ್ಬ ಯುವ ಕೈದಿಯನ್ನ ಹೊರಗೆ ತಂದು ಅವನು ಮೂಲಕ ರಾಜಗೋಪಾಲನ್ನ ಮುಗಿಸ್ತಾನೆ. ಅಂದ್ರೆ ಇದು ಕೇವಲ ಒಂದು ಕೊಲೆ ಅಲ್ಲ. ಖಂಡಿತ ಅಲ್ಲ. ಇದು ಅಭ್ಯಂಕರ್ಗೆ ಒಂದು ಸಂದೇಶ. ನಿನ್ನ ಆಂತರಿಕ ವಲಯ ಕೂಡ ಸುರಕ್ಷಿತ ಅಲ್ಲ ಅಂತ. ಅವನ ಸಾಮ್ರಾಜ್ಯದಲ್ಲಿ ಭಯ ಹುಟ್ಟಿಸೋದು ಅವನ ಉದ್ದೇಶ. ವಾವ್, ಅವನ ಪ್ರತಿಯೊಂದು ನಡುವೆನೂ ಎಷ್ಟು ಲೆಕ್ಕಾಚಾರದಿಂದ ಕೂಡಿದೆ. ಹೌದು. ಅದೇ ಈ ತಣ್ಣನೆಯ ಕ್ರೂರ ವ್ಯಕ್ತಿತ್ವದ ನಡುವೆನೆ ಅವನು ವೆಂಪು ಅನ್ನೋ ಸಾಮಾಜಿಕ ಕಾರ್ಯಕರ್ತೆಯನ್ನ ಭೇಟಿಯಾಗ್ತಾನೆ. ಅವಳನ್ನ ಪ್ರೀತಿಸಿ ಮದುವೆನೂ ಆಗ್ತಾನೆ. ಅದೇ ಅವನೊಳಗಿನ ಆಂತರಿಕ ಸಂಘರ್ಷ. ಅವನು ಒಂದು ಒಳ್ಳೆ ಸಮಾಜಕ್ಕಾಗಿ ಹೋರಾಡ್ತಿದ್ದಾನೆ. ಆದ್ರೆ ಅದಕ್ಕೆ ಬಳಸೋ ದಾರಿ ಮಾತ್ರ ತುಂಬಾ ಕರಾಳವಾದದ್ದು. ನಿಜ. ವೆಂಪು ಅವನು ಕಟ್ಟಲು ಹೊರಟಿರೋ ಪ್ರಪಂಚದ ಒಂದು ಪ್ರತೀಕ. ಆದ್ರೆ ಅದೇ ಸಮಯದಲ್ಲಿ ಅವಳು ಅವನ ಅತಿದೊಡ್ಡ ದೌರ್ಬಲ್ಯ ಕೂಡ ಆಗ್ತಾಳೆ. ಯಾಕಂದ್ರೆ ಈಗ ಅವನಿಗೆ ಕಳುಕೊಳ್ಳಕ್ಕೇನೋ ಒಂದಿದೆ. ಎಕ್ಸಾಕ್ಟ್ಲಿ. ಸರಿ, ಇಲ್ಲಿಂದ ಅಧಿಕಾರದ ಚದುರಂಗದಾಟ ಶುರುವಾಗುತ್ತೆ ಅಲ್ವಾ? ಆ ಭೂಮಿ ವ್ಯವಹಾರ ಅದು ಸ್ವಲ್ಪ ಸಂಕೀರ್ಣವಾಗಿದೆ. ಹೌದು. ಕೇಂದ್ರ ಸಚಿವೆ ಲತಾ ಅಂತ ಇರ್ತಾರೆ. ಅವರದು ಒಂದು 300 ಕೋಟಿ ಮೌಲ್ಯದ ಭೂಮಿ. ಅದರ ಮೇಲೆ 800 ಕೋಟಿಯ ಒಂದು ಜಪಾನೀಸ್ ಪ್ರಾಜೆಕ್ಟ್ ಬರಬೇಕಿರುತ್ತೆ. ಆ ಭೂಮಿ ಮೇಲೆ ಅವರ ಸೋದರಳಿಯ ವೆಂಕಟಮೂರ್ತಿ ಅವನ ಕಣ್ಣು ಬಿದ್ದಿರುತ್ತೆ. ಕರೆಕ್ಟ್. ಅವನು ಸಹಾಯಕ್ಕಾಗಿ ಕಿಟ್ಟು ಹತ್ರ ಬರ್ತಾನೆ. ಇಲ್ಲಿಂದ ಕಿಟ್ಟು ತನ್ನ ದೊಡ್ಡ ಆಟ ಶುರು ಮಾಡ್ತಾನೆ. ಅವನು ನೇರವಾಗಿ ಅಭ್ಯಂಕರ್ಗೆ ಅಟ್ಯಾಕ್ ಮಾಡಲ್ಲ. ಬದಲಿಗೆ ಅವನೆಲ್ಲೋ ಒಂದು ಕಡೆ ಸಮಸ್ಯೆಯನ್ನ ಸೃಷ್ಟಿಸ್ತಾನೆ. ಅದನ್ನ ಬಗೆಹರಿಸೋಕೆ ಅಭ್ಯಂಕರ್ ಬರಲೇಬೇಕು. ಅಂದ್ರೆ ಅವನು ಮೊದಲು ಸ್ಥಳೀಯ ಎಂಎಲ್ಎ ಸುದರ್ಶನಂ ಅವರನ್ನ, ಹೌದು, ಪರಿಸರ ಹಾನಿಯ ನೆಪವೊಡ್ಡಿ ಆ ಪ್ರಾಜೆಕ್ಟ್ ವಿರುದ್ಧ ಕೇಸ್ ಹಾಕಲು ಪ್ರೇರೇಪಿಸ್ತಾನೆ. ಇದು ಡಾಮಿನೋ ಎಫೆಕ್ಟ್ ತರ. ನಿಖರವಾಗಿ. ಸುದರ್ಶನಂ ಪ್ರತಿಭಟಿಸಿದಾಗ ಸಹಜವಾಗಿ ಪಕ್ಷದ ಹಿರಿಯರಿಗೆ ಕೋಪ ಬರುತ್ತೆ. ಇದಾದ ನಂತರ ಕಿಟ್ಟು ತನ್ನ ಮುಂದಿನ ದಾಳ ಉರುಳಿಸ್ತಾನೆ. ವೆಂಕಟಮೂರ್ತಿಯನ್ನೇ ಬಳಸ್ಕೊಂಡು ಸುದರ್ಶನಂ ಅವರನ್ನ ಕೊಲೆ ಮಾಡಿಸ್ತಾನೆ. ಹೌದು, ಸುದರ್ಶನಂ ಅವರ ಸಹಾಯಕರ ಮೂಲಕವೇ. ಈಗ ಪರಿಸ್ಥಿತಿ ಸ್ಫೋಟಕವಾಗುತ್ತೆ. ಆಗ ಗಾಬರಿಗೊಂಡ ಸಚಿವೆ ಲತಾ ನೇರವಾಗಿ ಅಭ್ಯಂಕರ್ ಹತ್ರ ಸಲಹೆ ಕೇಳೋಕೆ ಓಡ್ತಾರೆ. ಇದೇ ಕಿಟ್ಟುವಿನ ಪ್ಲಾನ್ ಆಗಿತ್ತು. ಅಬ್ಬಾ, ಇಷ್ಟು ದೊಡ್ಡ ಮಟ್ಟದ ಹಿಂಸೆ, ಒಬ್ಬ ಎಂಎಲ್ಎ ಕೊಲೆ, ಇದೆಲ್ಲ ಕೇವಲ ಒಂದು ಭೂಮಿ ವ್ಯವಹಾರಕ್ಕ? ಗುರಿ ಆ ಭೂಮಿ ಆಗಿರ್ಲೇ ಇಲ್ಲ.
ಗುರಿ ಅಭ್ಯಂಕರ್. ಆ ಬಿಕ್ಕಟ್ಟನ್ನ ಸೃಷ್ಟಿಸಿದ್ದೇ ಲತಾಳನ್ನ ಅಭ್ಯಂಕರ್ ಬಳಿ ಕಳುಹಿಸೋಕೆ. ಅಭ್ಯಂಕರ್ ಏನ್ ಸಲಹೆ ಕೊಡ್ತಾನೆ ಅಂತ ಕಿಟ್ಟುಗೆ ಮೊದಲೇ ಗೊತ್ತಿತ್ತು ಅಲ್ವಾ? ಹೌದು. ಸಮಸ್ಯೆಯನ್ನ ಬಗೆಹರಿಸೋಕೆ ಆ ಭೂಮಿಯನ್ನ ವೆಂಕಟಮೂರ್ತಿಗೆ ವರ್ಗಾಯಿಸಿ ಅಂತ ಅಭ್ಯಂಕರ ಸಲಹೆ ಕೊಡ್ತಾನೆ. ಇದು ಒಂದು ಸೈಕಲಾಜಿಕಲ್ ವಾರ್. ಶತ್ರುವಿನ ಕೈಯಿಂದಲೇ ತನ್ನ ಕೆಲ್ಸ ಮಾಡಿಸ್ಕೊಂಡ. ಆದ್ರೆ ಅಭ್ಯಂಕರಷ್ಟು ಸುಲಭದ ತುತ್ತಲ್ಲ. ಅವನಿಗೆ ಅನುಮಾನ ಶುರುವಾಗುತ್ತೆ. ಅವನ ಕೌಂಟರ್ ಮೂವ್ ಕೂಡ ಅಷ್ಟೇ ಚಾಣಾಕ್ಷತನದಿಂದ ಕೂಡಿತ್ತು. ಖಂಡಿತ. ಅವನು ತಕ್ಷಣ ಲತಾಗೆ ಆ ಜಪಾನ್ ಪ್ರಾಜೆಕ್ಟ್ ಅನ್ನೇ ಸ್ಥಗಿತಗೊಳಿಸಲು ಹೇಳ್ತಾನೆ. ಪ್ರಾಜೆಕ್ಟ್ ಇಲ್ಲ ಅಂದ್ಮೇಲೆ ಭೂಮಿಯ ಬೆಲೆ ಪಾತಾಳಕ್ಕೆ ಕುಸಿಯುತ್ತೆ. ಹೌದು. ಇದರಿಂದ ಕಿಟ್ಟು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕ್ತಾನೆ. ಇಲ್ಲಿ ಗುರು ತನ್ನ ಶಿಷ್ಯನಿಗೆ ತಾನು ಇನ್ನೂ ಆಟದಲ್ಲಿದ್ದೇನೆ ಅಂತ ತೋರ್ಸ್ಕೊಡ್ತಾನೆ. ಮತ್ತು ಇದೇ ಕ್ಷಣದಲ್ಲಿ ತೆರೆಮರೆಯಲ್ಲಿದ್ದ ಯುದ್ಧ ಈಗ ನೇರ ಯುದ್ಧವಾಗಿ ಬದಲಾಗುತ್ತೆ. ಹೌದು. ರಾಜಗೋಪಾಲ್ ಕೊಲೆ, ಸುದರ್ಶನಂ ಹತ್ಯೆ, ಭೂಮಿ ವ್ಯವಹಾರ ಎಲ್ಲದರ ಹಿಂದೆ ಇರೋದು ಕಿಟ್ಟು ಅಂತ ಅಭ್ಯಂಕರ್ಗೆ ಗೊತ್ತಾಗುತ್ತೆ. ಅಲ್ಲಿಂದ ಶುರುವಾಗುತ್ತೆ ನಿಜವಾದ ಮುಖಾಮುಖಿ. ನೆರಳಿನಾಟ ಮುಗಿದು ನೇರ ಸಮರ ಆರಂಭ. ವಾತಾವರಣದಲ್ಲಿ ಭಯ, ಉದ್ವೇಗ ಎರಡೂ ಹೆಚ್ಚಾಗತ್ತೆ. ಅಭ್ಯಂಕರ್ ಸುಮ್ನೆ ಕೂರಲ್ಲ. ದೆಹಲಿ ಟಾಸ್ಕ್ ಫೋರ್ಸ್ನ ರಾಮ್ ಪಾಂಡೆ ಅನ್ನೋ ಕಠಿಣ ಅಧಿಕಾರಿಯನ್ನ ತನಿಖೆಗೆ ನೇಮಿಸ್ತಾನೆ. ಆಗ ಕಿಟ್ಟು, ಅವನ ಹೆಂಡತಿ ವೆಂಪು, ಸಹಾಯಕ ಮಾರನ್ ಎಲ್ಲರೂ ಸಿಗ್ಬೀಳ್ತಾರೆ. ಅವರನ್ನ ಅಮಾನವೀಯವಾಗಿ ಚಿತ್ರಹಿಂಸೆ ನೀಡಿದ್ರೂ ಹಣ ಎಲ್ಲಿಟ್ಟಿದ್ದಾರೆ ಅಂತ ಬಾಯಿ ಬಿಡಲ್ಲ. ಆದ್ರೆ ಇಲ್ಲಿ ಕತೆ ಒಂದು ದೊಡ್ಡ ತಿರು ಪಡೆಯುತ್ತೆ. ತನಿಖೆ ನಡಿಬೇಕಾದ್ರೆ ಕಿಟ್ಟುವಿನ ಬ್ಯಾಂಕ್ ಖಾತೆಗಳನ್ನು ಟ್ರೇಸ್ ಮಾಡಿದಾಗ ಒಂದು ಆಘಾತಕಾರಿ ವಿಷಯ ಹೊರಬರುತ್ತೆ. ನೂರಾರು ಕೋಟಿ ರೂಪಾಯಿಗಳು ರೈತರು, ಮೀನುಗಾರರು, ಬಡ ವಿದ್ಯಾರ್ಥಿಗಳ ಖಾತೆಗಳಿಗೆ ವರ್ಗಾವಣೆಯಾಗಿರುತ್ತೆ. ಹೌದು. ಇದು ಇಡೀ ಚಿತ್ರಣವನ್ನೇ ಬದಲಾಯಿಸ್ಬಿಡುತ್ತೆ. ಅವನು ಕೇವಲ ಒಬ್ಬ ಅಪರಾಧಿಯಲ್ಲ. ಅವನೊಬ್ಬ ರಾಬಿನ್ ಹುಡ್. ಭ್ರಷ್ಟರಿನ್ನ ದೋಚಿದ್ದನ್ನ ಬಡವರಿಗೆ ಹಂಚುತ್ತಿದ್ದಾನೆ. ಇದು ತನಿಖಾಧಿಕಾರಿಗಳನ್ನು ಗೊಂದಲಕ್ಕೆ ದೂಡುತ್ತೆ. ಮುರಿದು ಬಿದ್ದಿರೋ ವ್ಯವಸ್ಥೆಯನ್ನ ಸರಿಪಡಿಸೋಕೆ ಕಾನೂನು ಮುರಿಯೋನು ಖಳನಾಯಕನೇ. ಇದೇ ಈ ಕತೆಯ ಜೀವಾಳ, ಈ ನೈತಿಕ ಗೊಂದಲ. ಅವನು ಯಾಕೆ ಹೀಗೆ ಮಾರ್ತಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮತ್ತೆ ಅವನ ಬಾಲ್ಯಕ್ಕೆ ಹೋಗ್ಬೇಕು. ಹೌದು. ಅವನನ್ನ ಸುಬ್ಬಯ್ಯ ಅನ್ನೋ ಪೆರಿಯಾರಿಸ್ಟ್ ರಕ್ಷಿಸಿ ಬೆಳೆಸಿರ್ತಾರೆ. ಈ ಪೆರಿಯಾರಿಸ್ಟ್ ಅಂದ್ರೆ? ಪೆರಿಯಾರ್ ತಮಿಳ್ನಾಡಿನ ಒಬ್ಬ ಪ್ರಮುಖ ಸಮಾಜ ಸುಧಾರಕರು. ಜಾತಿ ವ್ಯವಸ್ಥೆ, ಮೂಢನಂಬಿಕೆಗಳ ವಿರುದ್ಧ ಹೋರಾಡಿದವರು. ಸುಬ್ಬಯ್ಯ ಕಿಟ್ಟುವಿಗೆ ಕೇವಲ ಶಿಕ್ಷಣ ಕೊಟ್ಟಿಲ್ಲ, ಅವನಿಗೆ ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನ ಕಲಿಸಿದ್ದಾರೆ. ಕರೆಕ್ಟ್. ಅವನು ಅಭ್ಯಂಕರ್ನನ್ನು ದ್ವೇಷಿಸೋದಲ್ಲ, ಅಭ್ಯಂಕರ್ ಪ್ರತಿನಿಧಿಸೋ ವ್ಯವಸ್ಥೆಯನ್ನೇ ದ್ವೇಷಿಸೋಕೆ ಕಲಿಯುತ್ತಾನೆ. ಆದ್ರೆ ದುರಂತ ಅಂದ್ರೆ ಸುಬ್ಬಯ್ಯ ಅವರೇ ಪೊಲೀಸ್ ಚಿತ್ರಹಿಂಸೆಯಿಂದ ಸಾವನ್ನಪ್ಪುತ್ತಾರೆ. ಅದೇ ಅಂತಿಮ ಘಳಿಗೆ. ಆ ಘಟನೆ ಕಿಟ್ಟುವಿನ ಸಂಕಲ್ಪವನ್ನ ಕಲ್ಲಾಗಿಸುತ್ತೆ. ಅವನ ತಾಯಿಯ ಸಾವಿನ ಸೇಡು, ಅವನ ಗುರುವಿನ ಆದರ್ಶಗಳಿಗಾಗಿನ ಹೋರಾಟ ಎರಡೂ ಒಂದಾಗುತ್ತೆ. ವರ್ತಮಾನಕ್ಕೆ ಬಂದ್ರೆ 6 ತಿಂಗಳ ನಂತರ ಕಿಟ್ಟುಗೆ ಷರತ್ತುಬದ್ಧ ಜಾಮೀನು ಸಿಗುತ್ತೆ. ಈಗ ಅವನ ಗುರಿ ಸ್ಪಷ್ಟ ಮತ್ತು ತುಂಬಾ ದೊಡ್ಡದು. ರಾಷ್ಟ್ರಪತಿಯಾಗಲು ಹೊರಟಿರುವ ಅಭ್ಯಂಕರ್ನನ್ನು ತಡೆಯುವುದು. ಇದಕ್ಕೆ ಅವನಿಗೆ ದೊಡ್ಡ ಮೊತ್ತದ ಹಣ ಬೇಕಾಗುತ್ತೆ. ಅದನ್ನ ಅವನು ಒಂದು NFT ಕ್ರಿಪ್ಟೋಪಂಕ್ ಅನ್ನ ಮಾರಾಟ ಮಾಡಿ ಸಂಪಾದಿಸ್ತಾನೆ. ಅಂದ್ರೆ ಹಳೆಯ ಕಾಲದ ಭ್ರಷ್ಟಾಚಾರವನ್ನ ಎದುರಿಸೋಕೆ ಹೊಸ ತಲೆಮಾರಿನ ಡಿಜಿಟಲ್ ಆಸ್ತಿಯನ್ನ ಬಳಸ್ತಾನೆ. ಹೌದು. ಇದು ಅವನು ಎಷ್ಟು ಸಂಪನ್ಮೂಲವುಳ್ಳವನ ಅಂತ ತೋರಿಸುತ್ತೆ. ಹೊರಬಂದ ಮೇಲೆ ಅವನ ಹೋರಾಟದ ರೀತಿ ಕೂಡ ಸಂಪೂರ್ಣ ಬದಲಾಗುತ್ತೆ. ಈಗ ನೇರ ದಾಳಿ, ಮಾಲ್ವೇರ್ ಅಟ್ಯಾಕ್, ಬಾಂಬ್ಗಳು, ಸೋಷಿಯಲ್ ಮೀಡಿಯಾ. ಅಭ್ಯಂಕರ್ನ ಜಾನುವಾರು ಕಳ್ಳಸಾಗಣೆ ಜಾಲವನ್ನ ಬಯಲಿಗೆಳಿತಾನೆ. ಇದು ಪೂರ್ಣ ಪ್ರಮಾಣದ ಯುದ್ಧ. ಅವನಿಗೆ ಸಮಯ ಮೀರ್ತಿದೆ ಅಂತ ಗೊತ್ತಿದೆ. ಅವನ ಪತ್ನಿ ವೆಂಪು ಗರ್ಭಿಣಿ. ಒತ್ತಡ ಹೆಚ್ಚಾಗಿದೆ. ಇದು ನಮ್ಮನ್ನ ಕಥೆಯ ಕ್ಲೈಮ್ಯಾಕ್ಸ್ಗೆ, ಆ ಭೂಗತ ಬಂಕರ್ಗೆ ಕರ್ಕೊಂಡೋಗುತ್ತೆ. ಆ ಲೈವ್ ವಿಡಿಯೋ ಅದೊಂದು ಅದ್ಭುತ ನಡೆ. ಅವನು ಕೇವಲ ಅಭ್ಯಂಕರ್ ಜೊತೆ ಮಾತಾಡ್ತಿಲ್ಲ, ಇಡೀ ದೇಶದ ಜೊತೆ ಮಾತಾಡ್ತಿದ್ದಾನೆ. ಅದು ಅವನ ಅಂತಿಮ ಚೆಕ್ಮೇಟ್. ಒಬ್ಬ ಶ್ರೀಮಂತನ ಮಗನನ್ನ ಒತ್ತೆಯಾಳಾಗಿ ಇಟ್ಕೊಂಡು ಅಭ್ಯಂಕರ್ನನ್ನೇ ಆ ಬಂಕರ್ಗೆ ಬರುವಂತೆ ಮಾಡ್ತಾನೆ. ಆ ಬಂಕರ್ನೊಳಗೆ ಅದು ರಾಜಕೀಯದ ಆಟವಾಗಿ ಉಳಿದಿರಲ್ಲ. ಅಲ್ಲಿರೋದು ಕೇವಲ ಇಬ್ರು, ಗುರು ಮತ್ತು ಶಿಷ್ಯ. ತೀವ್ರ ವಾಗ್ವಾದ ನಡೆಯುತ್ತೆ. ಕೊನೆಗೆ ಕಿಟ್ಟು ಅಭ್ಯಂಕರ್ನನ್ನು ಕೊಲ್ಲುತ್ತಾನೆ. ತನ್ನ ತಾಯಿಯ ಸಾವಿಗೆ, ತನ್ನ ಗುರು ಸುಬ್ಬಯ್ಯನ ಸಾವಿಗೆ ಸೇಡು ತೀರಿಸ್ಕೊಳ್ತಾನೆ. ಅಷ್ಟ್ರಲ್ಲಿ ಸೇನೆ ಬಂಕರ್ಗೆ ನುಗ್ಗುತ್ತೆ. ಆದ್ರೆ ಕಿಟ್ಟು ಹೊಗೆಯಂತೆ ಮಾಯವಾಗಿರ್ತಾನೆ. ಕಥೆಯ ಕೊನೆಯಲ್ಲಿ ವೆಂಪು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಹೌದು. ಕಿಟ್ಟುವಿನ ಸಹಾಯಕ ಮಾರನ್ ಅವರ ಸಮಾಜ ಸೇವಾ ಕಾರ್ಯವನ್ನ ಮುಂದುವರೆಸೋಕೆ ಜಿಲ್ಲಾಧಿಕಾರಿಗೆ ಬ್ಯಾಂಕ್ ಖಾತೆಯನ್ನ ಕೊಡ್ತಾನೆ. ವೆಂಪು ಮತ್ತು ಮಗು ಇದ್ದಕ್ಕಿದ್ದಂತೆ ಕಣ್ಮರೆಯಾಗ್ತಾರೆ. ಆದರೆ ಅವರನ್ನ ನೋಡಿಕೊಂಡ ಮಹಿಳೆಗೆ ದೊಡ್ಡ ಮೊತ್ತದ ಹಣವನ್ನ ಬಿಟ್ಟುಹೋಗಿರ್ತಾರೆ. ಇದರರ್ಥ ಕಿಟ್ಟು ತನ್ನ ಕುಟುಂಬದ ಜೊತೆ ಮತ್ತೆ ಒಂದಾಗಿದ್ದಾನೆ. ಅಧಿಕಾರಿಗಳಿಂದ ತಪ್ಪಿಸಿಕೊಂಡು ಅಜ್ಞಾತವಾಗಿಯೇ ಉಳಿದಿದ್ದಾನೆ.
ಹೌದು. ಆದರೆ ಇಲ್ಲಿ ನಾವು ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಹಿಂತಿರುಗಬೇಕು. ಕಿಟ್ಟು ಗೆದ್ದನ. ಹ್ಮ್ ಅವನು ತನ್ನ ಶತ್ರುವನ್ನು ನಾಶ ಮಾಡಿದ, ನಿಜ. ಆದರೆ ಈ ಪ್ರಕ್ರಿಯೆಯಲ್ಲಿ ಅವನು ಏನಾದ? ಈ ಕಥೆ ನಮಗೆ ಸುಲಭವಾದ ಉತ್ತರಗಳನ್ನು ಕೊಡಲ್ಲ. ನಿಜ. ಕತ್ತಲನ್ನು ಎದುರಿಸಲು ನಾವು ಕತ್ತಲೆಯೊಳಗೆ ಇಳಿಲೇಬೇಕೇ? ಇದು ನಮ್ಮನ್ನು ಯೋಚನೆಗೆ ದೂಡುತ್ತೆ. ಕಿಟ್ಟುಲಿನ ಯುದ್ಧ ಮುಗಿದಂತೆ ಕಾಣ್ತಿದೆ, ಆದರೆ ಅವನು ಯಾವ ವ್ಯವಸ್ಥೆಯ ವಿರುದ್ಧ ಹೋರಾಡಿದನೋ ಅದು ಇನ್ನೂ ಇದೆ. ಅವನು ಕಣ್ಮರೆಯಾಗುವ ಮೂಲಕ ಇನ್ನೊಬ್ಬ ಅಭ್ಯಂಕರ್ ಹುಟ್ಟುಕೊಳ್ಳಕ್ಕೆ ಜಾಗ ಮಾಡಿಕೊಟ್ನಾ? ಅಥವಾ ಅವನ ಆ ಲೈವ್ ವಿಡಿಯೋ ಜನರಲ್ಲಿ ಒಂದು ಬಂಡಾಯದ ಕಿಡಿಯಲ್ಲಿ ಹೊತ್ತಿಸಿದೆಯಾ? ಅದು ಇನ್ನು ಮುಂದೆ ತಾನಾಗಿಯೇ ಬೆಳೆಯುದೆ. ಇದು ಕೇಳುಗರು ಯೋಚಿಸಬೇಕಾದ ವಿಷಯ.